ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಪರಶುರಾಮ್ ಪಾರನ್ನವರ್ ಅವರನ್ನ ಆಯ್ಕೆ ಮಾಡಲಾಯಿತು. ಈ ವೇಳೆ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ರಾಜ್ಯಾದ್ಯಂತ ಇದ್ದು ವಿಜಯಪುರ ಜಿಲ್ಲೆಯಲ್ಲಿ ಪರಶುರಾಮ್ ಪಾರನ್ನವರ್ ಸಂಘಟನೆಯನ್ನ ಬಲಪಡಿಸಲಿದ್ದಾರೆ ಎಂದು ಇದೇ ವೇಳೆ ಮಾತನಾಡಿದ ಬೆಳಗಾವಿಯ ಜಿ ಪರಮೇಶ್ವರ್ ಯುವ ಸೈನ್ಯದ ಜಿಲ್ಲಾ ಅಧ್ಯಕ್ಷ ಚಿದಾನಂದ್ ತಳಕೇರಿ, ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ನಡೆದ ಘಟನೆಗಳಿಂದ ವಿಚಲಿತರಾಗಿ ತಮಗೆ ಗೃಹ ಖಾತೆ ಬೇಡ ಎಂದು ಹಲವು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ದು ಅದು ಸುಳ್ಳು ಸುದ್ದಿ ಆಗಿದೆ. ಡಾಕ್ಟರ್ ಪರಮೇಶ್ವರ್ ಸಮರ್ಥರಿದ್ದು ಮುಂದಿನ ದಲಿತ ಸಿಎಂ ಆಗಲಿದ್ದಾರೆ ಎಂದರು. ಮೇಡಮ್ ಕೈ ತೆಗೀರಿಂದ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಪರಶುರಾಮ್ ಪಾರನ್ನವರಿಗೆ ಬೆಳಗಾವಿ ಜಿಲ್ಲೆಯ ರಾಜ್ಯ ನಾಯಕರಾದಂಥ ರಂಗನಾಥ್ ಬೆಂಗಳೂರು ಇವರು ಇವತ್ತು ಆದೇಶ ಹೊರಡಿಸಿದ್ದಾರೆ. ಆದ ಕಾರಣ ಎಲ್ಲರೂ ಕೂಡಿ ಅವ್ರಿಗೆ ಬೆಂಬಲವನ್ನು ಸೂಚನೆ ತಂದು ನಾ ಬಯಸ್ತೀನಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟೋ ಸಂಘಟನೆಗಳದಾವ. ಆ ಸಂಘಟನೆಗಳು ನಮ್ಮ ಸಮಾಜ ಪರಿವರ್ತನೆ ಇಲ್ಲ, ಸರ್ಕಾರದಿಂದ ಬರುವಂಥ ಸೌಲಭ್ಯಗಳಿಲ್ಲ, ನಾ ಮೇಲ ನೀ ಮೇಲೆ ಅನ್ನುವಂಥ ವ್ಯಕ್ತಿಗಳು ಭಾಳ ನಮ್ಮ ಆ ಥರ ಯಾರೋ ಬೆಳೀಲಿ ಆ ವ್ಯಕ್ತಿಗೆ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇರಬೇಕು. ಏನಾಗ್ಬಿಡಬೇಕು ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಏನಾಗಪ್ಪ ನಮ್ಮಲ್ಲಿ ಕಾಮಗಾರಿ ನಮ್ಮ ಊರೊಳಗ 35 ವಾರ್ಡ್ಗಳು. ವಿಜಯಪುರ ನಗರದಲ್ಲಿ 35 ವಾರ್ಡ್ದಲ್ಲಿ ನಮ್ಮ ದಲಿತರ ಓಣಿಯಲ್ಲಿ ಏನ್ ಕಾಮಗಾರಿ ಆಗೈತಿ? ಯಾಕೆ ನಾವು ತಗೋತಾ ಇಲ್ಲ? ನಾವು ಯಾಕೆ ಅದನ್ನು ಬಡಿದಾಡ್ತಾ ಇಲ್ಲ? ನಾವು ಯಾಕೆ ತಗೋತಾ ಇಲ್ಲಪ್ಪ ಅಂತಂದ್ರ ನಮ್ಮಲ್ಲೇ ಇರುವಂತ ತಿಂಡಿಗಳು, ನಮ್ಮಲ್ಲಿರುವಂತ ವೈರಿಗಳು. ಅದನ್ನ ಬೇಡ. ಇವತ್ತಿನ ದಿವಸ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಜಯಪುರದಲ್ಲಿಂದು ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಪರಶುರಾಮ್ ಪಾರನ್ನವರ್ ಇವರನ್ನ ಆಯ್ಕೆ ಮಾಡಿರುತ್ತೇವೆ. ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ರಾಜ್ಯದ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ರಾಜ್ಯಾದ್ಯಂತ ಸಂಘಟನೆ ಇದ್ದು ಈ ಒಂದು ಸಂಘಟನೆಯಲ್ಲಿ ಇವತ್ತಿನ ದಿವಸ ಪಾರನ್ನವರ್ ಇವರು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಈ ಒಂದು ವಿಜಯಪುರ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬೆಳೆಸಲಿ ಅಂತ ನಾವು ಈ ಮುಖಾಂತರ ಹೇಳ ಬಯಸ್ತೇವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ವ್ಯಕ್ತಿತ್ವವನ್ನು ಅಲ್ಲಗಳೆಯಲಿಕ್ಕೆ ಮೀಡಿಯಾದವರು ಈಗ ಎರಡು ದಿವಸ ಹಿಂದಗಡೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಗೃಹ ಖಾತೆಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಅವರ ಮುಂದೆ ಹೇಳಿದ್ರಂತೂ ಮೀಡಿಯಾದ ಮುಖಾಂತರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಆ ಸುಳ್ಳು ಸುದ್ದಿಯನ್ನು ಕೂಡ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಸಂಘಟನೆ ವತಿಯಿಂದ ಖಂಡನೆ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ ಬಯಸ್ತೇನೆ. ಚಿದಾನಂದ್ ತಳಕೇರಿ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ, ಬೆಳಗಾವಿ ಜಿಲ್ಲಾಧ್ಯಕ್ಷ.